ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಇದ್ದೇನೆ ಅಂದ್ರೆ ಮದುವೆಯ ಕಾರ್ಡ್ ಗಳನ್ನ ಯಾವ ರೀತಿಯಾಗಿ ಮಾಡ್ತಾರೆ ಮತ್ತೆ ಯಾವ ಸಾಫ್ಟ್ವೇರ್ ಒಳಗ ಅತ್ಯಂತ ಸರಳವಾಗಿ ನಾವು ಮದುವೆ ಕಾರ್ಡ್ ಗಳನ್ನ ಡಿಸೈನ್ ಮಾಡ್ಕೋಬಹುದು ಅನ್ನುವಂತ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ಕಲಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಇವತ್ತು ಕಂಪ್ಯೂಟರ್ ಶಿಕ್ಷಣ ಆಗಿರ್ಬೋದು ಇನ್ನಿತರ ಮಾಹಿತಿಗಳನ್ನು ಕೂಡ ಬೇಕಾಗಿದೆ ಸರ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಳ್ಳೆ ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಮನೆಯಲ್ಲೇ ಕುಳಿತು ಕಲಿತು ಸ್ವಂತ ಉದ್ಯೋಗನೂ ಕೂಡ ಸಂಪೂರ್ಣವಾಗಿ ಮಾಡಬಹುದು. ಈ ಒಂದು ಮದ್ವಿ ಕಾರ್ಡ್ ಗಳನ್ನ ಮಾಡಬೇಕಾಗಿತ್ತು ಅಂದ್ರೆ ನನಗೆ ಫೋಟೋಶಾಪ್ ಬರೋದಿಲ್ಲ ಸರ್, ನನಗೆ ಕೋರಲ್ ರಾ ಬರೋದಿಲ್ಲ, ನನಗೆ ಪೇಜ್ ಮೇಕರ್ ಬರೋದಿಲ್ಲ ಅಂತ ತಲೆ ಕೆಡಿಸ್ಕೋಬೇಡ್ರಿ. ಜಸ್ಟ್ ನಿಮ್ಗೆ ಬೇಸಿಕಲಿ ಮೈಕ್ರೋಸಾಫ್ಟ್ ವರ್ಡ್ ಸಾಫ್ಟ್ವೇರ್ ಬರ್ತಿತ್ತು ಅಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಒಳಗ ನೀವೇನ್ ಮಾಡ್ಕೋಬಹುದು, ಮದ್ವಿ ಕಾರ್ಡ್ ಡಿಸೈನಿಂಗ್ ನ ಮಾಡ್ಕೋಬಹುದು. ಅದ್ ಹೆಂಗ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತೀನಿ. ಕಲಿಸೋಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು, ಆ ಒಂದು ಮದ್ವಿ ಕಾರ್ಡ್ಗೆ ಬೇಕಾಗಿರುವಂತ ಕ್ಲಿಪ್ ಆರ್ಟ್ಸ್ ಗಳನ್ನ ಅಂದ್ರೆ ಆ ಒಂದು ಕಾರ್ಡ್ ಅಲ್ಲಿ ನೀವೇನೆಲ್ಲ ಹಾಕ್ತಿರಲ್ಲ ಅಂದ್ರೆ ಕೈಗಳಾಗಿರ್ಬೋದು ಅಥವಾ ಇವತ್ತು ಕುಂಭ ಆಗಿರ್ಬೋದು, ಕಳಸ ಆಗಿರ್ಬೋದು, ಗಣಪತಿ ಆ ಒಂದು PNG ಫೈಲ್ ಆಗಿರ್ಬೋದು, ಅವೆಲ್ಲವನ್ನು ಕೂಡ ನೀವೇನ್ ಮಾಡ್ಬೇಕು, ಆನ್ಲೈನ್ ಒಳಗೆ ಹೋಗಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕು. ಓಕೆ ನೋಡ್ರಿ, ನಾನಿಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಕ್ಲಾಸ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಏನ್ ಬೇಕಾಗಿದೆ ಇವೆಲ್ಲ ಕೈ ಆಗಿರ್ಬೋದು ಇವೆಲ್ಲವನ್ನು ಕೂಡ ಆನ್ಲೈನ್ ಒಳಗೆ ಹೋಗಿ ನಾನು ಏನ್ ಮಾಡ್ಕೊಂಡಿದ್ದೇನೆ, ಡೌನ್ಲೋಡ್ ಮಾಡ್ಕೊಂಡು ಒಂದು ಫೋಲ್ಡರ್ ಮಾಡಿ ಇಟ್ಕೊಂಡಿದ್ದೇನೆ. ಇಟ್ಕೊಂಡ್ ಆದ್ಮೇಲೆ ನಾನು ಏನ್ ಮಾಡ್ತಾ ಇದ್ದೀನಿ, ನಿಮ್ಗೆ ಕಲಿಸ್ಲಿಕ್ಕೆ ಬರ್ತಾ ಇದ್ದೇನೆ. ಯಾಕಂದ್ರೆ ನಾನು ಮಾಡುವಂತ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ಉಪಯೋಗಿಸ್ತಾ ಇದ್ದೀನಿ. ಹಾಗಾಗಿ ಇವೆಲ್ಲವನ್ನು ಕೂಡ ನಾನು ಸಂಪೂರ್ಣವಾಗಿ ತಗೊಂಡಿದ್ದೀನಿ. ನೀವು ಕೂಡ ಆನ್ಲೈನ್ ಒಳಗೆ ಹೋಗಿ ಇವುಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡಬಹುದು ನೋಡ್ರಿ, ಇಲ್ಲಿಂದ ಈ ರೀತಿಯಾಗಿರುವಂತ ಅಂದ್ರೆ ನೇಮ್ ಪ್ಲೇಟ್ ಬರೀಲಿಕ್ಕೆ ಒಂದು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಿಂಗೆ ನೀವೇನ್ ಮಾಡ್ಬೇಕು, ಆ ಒಂದು ಕಾರ್ಡ್ ಒಳಗೆ ಏನೆಲ್ಲ ಹಾಕ್ಬೇಕಾಗಿದೆ ಅದೆಲ್ಲವನ್ನು ಕೂಡ ಆನ್ಲೈನ್ ಒಳಗೆ ಸಿಗುತ್ತೆ. ಗೂಗಲ್ ಅಲ್ಲಿ ನೀವು ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡು ಏನ್ ಮಾಡಬಹುದು, ಮದ್ವಿ ಕಾರ್ಡ್ ಅನ್ನ ಅತ್ಯುತ್ತಮ ಸುಲಭವಾಗಿ ಮಾಡಬಹುದು. ಹೆಂಗ್ ಮಾಡೋದ್ರಿ ಸರ್ ಅಂದ್ರೆ ಮೊದಲಿಗೆ ನಾನು ಏನ್ ಮಾಡ್ತಾ ಇದೀನಿ, ಸ್ಟಾರ್ಟ್ ಒಳಗೆ ಹೋಗಿ ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಓಪನ್ ಮಾಡ್ಕೋರಿ. ಬಹಳ ಸಿಂಪಲ್ ಅದ. ನಿಮ್ ಮನ್ಯಾಗ ಮದ್ವೆ ಯಾರ್ದೇ ಇತ್ತು ಅಂದ್ರೆ ನೀವೇ ಕಾರ್ಡ್ ಸಂಪೂರ್ಣವಾಗಿ ಮಾಡ್ಕೋರಿ. ಕರೆಕ್ಟ್ ಆಗಿ ನಿಮ್ಗೆ ಹೆಂಗ್ ಬೇಕು ಹಂಗ ಕಾರ್ಡ್ ಮಾಡ್ಕೊಂಡು ಪ್ರಿಂಟ್ ತಗೊಂಡ್ಬಿಡ್ರಿ. 8 ರೂಪಾಯಿ ಒಳಗ ಅತ್ಯಂತ ಚಂದ ಕಾರ್ಡ್ಗಳು ಪ್ರಿಂಟ್ ಆಗಿ ಮನೆಗೆ ಬಂದ್ಬಿಡ್ತಾವ. ಓಕೆ, ಈ ರೀತಿಯಾಗಿ ಒಂದು ಪೇಜ್ ಸಂಪೂರ್ಣವಾಗಿ ಓಪನ್ ಆದಾಗ ನನ್ಗೆ ಇದ್ರಲ್ಲಿ ಏನ್ ಮಾಡ್ಬೇಕಾಗಿದೆ, ಇದು ನೋಡಬಹುದು ಪೇಜ್ ಬಹಳ ದೊಡ್ಡದಾಗಿ ಬಂದಿದೆ. ಇಷ್ಟು ದೊಡ್ಡ ಮದ್ವಿ ಕಾರ್ಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದರದೇ ಆದಂತ ಒಂದು ಸೈಜ್ ಒಳಗೆ ನಾವೇನ್ ಮಾಡ್ಬೇಕಾಗ್ತದ, ಮದ್ವಿ ಕಾರ್ಡ್ ಅನ್ನ ತಯಾರು ಮಾಡ್ಕೋಬೇಕಾಗ್ತದ. ಹಾಗಾದ್ರೆ ಈ ಒಂದು ಪೇಜಿನ ಸೈಜ್ A4 ಅಲ್ಲಿ ಬಂದಿರತ್ತೆ. A4 ಒಳಗೆ ಇರುವಂತ ಸೈಜ್ ಅನ್ನೇ ನಾನು ಕಡಿಮೆ ಮಾಡ್ಕೊಂಡು ಯಾವ ರೀತಿಯಾಗಿ ಸೈಜ್ ಅನ್ನ ಇಂಪ್ಲಿಮೆಂಟ್ ಮಾಡಬಹುದು ಇಲ್ಲಿ ಅಂದ್ರೆ ತಗೋಬಹುದು ಅಂದ್ರೆ ನೀವೇನ್ ಮಾಡಬಹುದು, ಪೇಜ್ ಲೇಔಟ್ ಒಳಗೆ ಕ್ಲಿಕ್ ಮಾಡ್ರಿ, ಸೈಜ್ ಮೇಲೆ ಹೋಗ್ರಿ. ಸೈಜ್ ಮೇಲೆ ಹೋಗಿದ ನಂತರ ಮೈಕ್ರೋಸಾಫ್ಟ್ ವರ್ಡ್ ಒಳಗೂ ಕೂಡ ಮೋರ್ ಪೇಜ್ ಸೈಜ್ ಅಂತ ಬರ್ತದ. ಇದ್ರೊಳಗ ನಿಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ನೀವೇನ್ ಮಾಡಬಹುದು ಇಲ್ಲಿ ಸಂಪೂರ್ಣವಾಗಿ 8 ನಾನೇನ್ ಮಾಡ್ತೀನಿ 8 ಮತ್ತೆ 3.5 ಕಾರ್ಡ್ ಅನ್ನ ಸಂಪೂರ್ಣವಾಗಿ ತಗೋತಾ ಇದ್ದೇನೆ. 8 ಇಂಚ್ ಅಂತ ಬರ್ಕೊಂಡ್ಬಿಡ್ರಿ ಅಲ್ಲಿ. ಓಕೆ, ನೀವೇನ್ ಮಾಡ್ಬೇಕು 8 ಇಂಚ್ ಅಂತ ಬರಿಬೇಕು. ಅಲ್ಲಿಂದ ಸಂಪೂರ್ಣವಾಗಿ ಆಯನ್ ಅಂತ ನಾನು ಬರೀತೀನಿ. ಇಂಚ್ ಕೆಳಗಡೆದು 3.6 ಆಯನ್ ಅಂತ ಬರೀತೀನಿ. ಅಂದ್ರೆ 3.5 ಇಂಚ್ ಮತ್ತೆ 8 ಇಂಚಿಂದ ಒಂದು ಕಾರ್ಡ್ ಅನ್ನ ತಗೋತಾ ಇದೀನಿ. ಓಕೆನಾ, ವಿಡ್ತ್ ಬಂದ್ಬಿಟ್ಟು 3.6 ಇದೆ, ಹೈಟ್ ಬಂದ್ಬಿಟ್ಟು ವಿಡ್ತ್ ಬಂದ್ಬಿಟ್ಟು 8 ಇದೆ, ಹೈಟ್ ಬಂದ್ಬಿಟ್ಟು 3.6 ಅಲ್ಲಿ ನಾನು ಸೈಜ್ ಅನ್ನ ತಗೊಂಡು ಓಕೆ ಮಾಡ್ಕೋತಾ ಇದೀನಿ. ನೋಡಬಹುದು ಈ ಒಂದು ಸೈಜ್ ನನಗೆ ಚೇಂಜಸ್ ಆಗಿ ಬಂದಿರ್ತದೆ. ಮತ್ತೆ ಇದ್ರೊಳಗ ಮಾರ್ಜಿನ್ ಇನ್ನೊಂದು ಬಹಳಷ್ಟು ಒಳಗಡೆ ಬಂದಿರತ್ತೆ. ಈ ಒಂದು ಮಾರ್ಜಿನ್ ಸ್ವಲ್ಪ ದೂರ ಆಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಮಾರ್ಜಿನ್ಸ್ ಒಳಗೆ ಹೋಗಿ ನ್ಯಾರೋ ಮಾರ್ಜಿನ್ ಅನ್ನ ನ್ಯಾರೋ ತಗೊಂಡ್ರೆ ಸಂಪೂರ್ಣವಾಗಿ ಸ್ವಲ್ಪ ಸಮೀಪ ಹೋಗಿರತ್ತೆ. ಈಗ ಇದಕ್ಕೆ ಚಂದ ಕಾಣಿಸ್ಬೇಕು ಅಂದ್ರೆ ಒಂದು ಬಾರ್ಡರ್ ಅಪ್ಲೈ ಹೊಡಿಬೇಕಲ್ಲಿ. ಎಲ್ಲಿ ಪೇಜ್ ಬಾರ್ಡರ್ ಸಿಗ್ತದ, ಬಾರ್ಡರ್ ಒಳಗೆ ಹೋಗ್ರಿ. ನಿಮ್ಗೆ ಎಂತೆಂತ ಬಾರ್ಡರ್ ಬೇಕು ಸಿಗ್ತಾವ ಇಲ್ಲಿ ನೋಡ್ರಿ. ಆಟೋಮೆಟಿಕ್ ಕಲರ್ ಇರ್ತಾವ. ಇಲ್ಲಿಂದ ಲೆನ್ಸ್ಗಳು ದಪ್ಪ ಸಣ್ಣ. ಮತ್ತೆ ಇದ್ರೊಳಗೆ ಹೋಗ್ರಿ, ಇದ್ರೊಳಗೆ ನೋಡ್ರಿ ಇಲ್ಲೆಲ್ಲ ಬೇರೆ ಬೇರೆ ಡಿಸೈನ್ಸ್ ಒಳಗೂ ಕೂಡ ನಿಮ್ಗೆ ಏನಾಗ್ತಾವ, ಬಾರ್ಡರ್ಗಳು ಸಿಗ್ಲಿಕ್ಕೆ ಶುರು ಆಗ್ತಾವ. ನಿಮ್ಗೆ ಎಂತ ಬಾರ್ಡರ್ ಬೇಕೋ ಅಂತ ಬಾರ್ಡರ್ ಗಳನ್ನ ನೀವೇನ್ ಮಾಡಬಹುದು, ಇಲ್ಲಿ ಅಪ್ಲೈ ಅನ್ನ ಮಾಡ್ಕೋಬಹುದು. ಸ್ಟಾರ್ ಗಳು ಬೇಕಾಗಿದ್ದು ಸ್ಟಾರ್ ಗಳು ಹಾಕೋಬಹುದು. ಎಂತ ಬೇಕೋ ಅಂತ ಬಾರ್ಡರ್ಸ್ ಗಳನ್ನ ನೀವೇನ್ ಮಾಡಬಹುದು, ಇಲ್ಲಿಂದ ನಿಮ್ಗೆ ಬೇಕಾಗಿರುವಂತ ಬಾರ್ಡರ್ಸ್ ಗಳನ್ನ ಅಪ್ಲೈ ಮಾಡ್ಕೋಬಹುದು. ಗೊತ್ತಾಗ್ತದ? ಈ ರೀತಿಯಾಗಿ ಬ್ಯಾಡ್ರಿ ಸರ್ ಸಿಂಪಲ್ ಆಗಿರುವಂತ ಬಾರ್ಡರ್ ಬೇಕು ಅಂದ್ರೆ ಈ ರೀತಿಯಾಗಿರುವಂತ ಒಂದು ಬಾರ್ಡರ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮಾಡ್ಕೋರಿ, ಬಾರ್ಡರ್ ಬಂದ್ಬಿಡ್ತದೆ. ಈಗ ಇದರೊಳಗೆ ಬಾರ್ಡರ್ ಬಂತು ಸರ್, ಬಾರ್ಡರ್ ಕಲರ್ ಚೇಂಜಸ್ ಮಾಡಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಿ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿಂದ ಕಲರ್ ಅಂತ ಸಿಗತ್ತೆ. ಇಲ್ಲಿ ನೋಡ್ಬೋದು ಕಲರ್ ಬಂದ್ಬಿಟ್ಟು ಕಲರ್ ಅನ್ನ ನೀವೇನ್ ಮಾಡಬಹುದು, ಚೇಂಜಸ್ ಅನ್ನ ಮಾಡ್ಕೋಬಹುದು. ಓಕೆ ಮಾಡ್ಕೋರಿ, ಕಲರ್ ಕೂಡ ಚೇಂಜಸ್ ಆಗ್ಬಿಡತ್ತೆ. ಈಗ ಇದರ ಒಳಗೆ ಡಿಸೈನ್ ಮಾಡ್ಕೋಬೇಕು. ಬಹಳ ಸಿಂಪಲ್ ಆಗಿರುವಂತದ್ದು ಆಗಲೇ ತೋರಿಸಿದೆ ನಿಮ್ಗೆ ನಾನು ಡೌನ್ಲೋಡ್ ಮಾಡಿ.
ಇಟ್ಕೊಂಡಿದ್ದೀನಿ. ಅದೇ ಇಟ್ಕೊಂಡಿರುವಂತ ಫೈಲ್ ಅಲ್ಲಿ ನಾನೇನ್ ಮಾಡ್ತೀನಿ, ಇವುಗಳನ್ನ ಉಪಯೋಗಿಸ್ಕೋತೀನಿ. ಕೈ ಆಗಿರ್ಬೋದು, ಮತ್ತೆ ಇಲ್ಲಿಂದ ಕಳಸ ಆಗಿರ್ಬೋದು, ಕುಂಭಗಳಾಗಿರ್ಬೋದು, ಇವುಗಳನ್ನೇ ಮತ್ತೆ ಇಲ್ಲಿಂದ ಗಣೇಶನ ವಿಗ್ರಹ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನಾನೇನ್ ಮಾಡ್ತೀನಿ, ಇಲ್ಲಿ ಇನ್ಸರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಯಾವ್ದ್ರಲ್ಲಿ? ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ. ಹೆಂಗ್ ಮಾಡೋದ್ರಿ ಸರ್ ಅಂದ್ರೆ, ಇನ್ಸರ್ಟ್ ಒಳಗೆ ಹೋಗ್ಬೇಕು, ಇಲ್ಲಿಂದ ಪಿಕ್ಚರ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ. ಮಾಡಿದ್ದೇನಂದ್ರೆ ಡೆಸ್ಕ್ಟಾಪ್ ಮೇಲೆ ಹೋಗ್ಬೇಕು, ನೀವು ಇಟ್ಟಿರುವಂತ ಆನ್ಲೈನ್ ಫೋಲ್ಡರ್ ತಗೋರಿ, ಅದರಲ್ಲಿರುವಂತ ಈ ಒಂದು ಕ್ಲಿಪ್ ಆರ್ಟ್ ಅನ್ನ ತಗೊಂಡು ಇನ್ಸರ್ಟ್ ಮಾಡ್ಕೊಂಡ್ಬಿಡ್ರಿ. ಆಟೋಮೆಟಿಕ್ ಆಗಿ ಇಲ್ಲಿ ಬಂದ್ಬಿಡ್ತದೆ. ಬಂದಿದ ತಕ್ಷಣ ನೀವೇನ್ ಮಾಡ್ತೀರಿ, ಇದನ್ನ ನೀವೇನ್ ಮಾಡ್ಬೇಕು, ನಾವು ಇಲ್ಲಿಂದ ಅಲ್ಲಿಂದ ಸಣ್ಣ ಮಾಡ್ಲಿಕ್ಕೆ ಹೋಗ್ತೀವಿ. ಬಂದಿದ ತಕ್ಷಣ ನೀವೇನ್ ಮಾಡ್ಬೇಕು, ಟೆಕ್ಸ್ಟ್ ವಾರ್ಪಿಂಗ್ ಹೋಗಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಮಾಡಿದ ಮೇಲೆನೆ ಅದಕ್ಕೆ ನೀವು ಕೈಯನ್ನ ಹಚ್ಚಬೇಕು. ಗೊತ್ತಾಗ್ತದ? ಅವಾಗ ನಾನು ಏನ್ ಮಾಡ್ತೀನಿ, ಈ ರೀತಿಯಾಗಿ ತಗೊಂಡು ಇದನ್ನ ಸಿಫ್ಟ್ ಹಿಡಿದು, ಅಥವಾ ನೀವೇನ್ ಮಾಡ್ಬೋದು, ಸ್ವಲ್ಪ ನಿಮ್ಗೆ ಬೇಕಾಗಿರುವಂತ ಸೈಜ್ ಒಳಗಡೆ ನೀವೇನ್ ಮಾಡ್ಬೋದು, ಇದನ್ನ ಸಣ್ಣದಾಗಿ ಇಂಪ್ಲಿಮೆಂಟ್ ಅನ್ನ ಮಾಡ್ಕೋಬಹುದು. ಮತ್ತೆ ಇದು ಕರೆಕ್ಟ್ ಆಗಿ ನಾನು ಏನ್ ಮಾಡ್ತೀನಿ, ಈ ರೀತಿಯಾಗಿ ಇಟ್ಕೊಂಡ್ಬಿಡ್ತೀನಿ. ಓಕೆನಾ? ಈ ರೀತಿಯಾಗಿ ಇಟ್ಟಾದ್ಮೇಲೆ ಮತ್ತೆ ನನಗೇನಾಗಬೇಕು, ಇದನ್ನ ಈ ಕಡೆ ತಗೊಂಡು ಹೋಗ್ಬೇಕು. 4 ಕಡೆನೂ ಬರ್ಬೇಕಲ್ಲ ಸರ್ ಅಂದ್ರೆ ಏನ್ ಮಾಡ್ಕೋತೀನಿ, ನಾನು ಇದನ್ನ ಕಾಪಿ ಪೇಸ್ಟ್ ಮಾಡ್ಕೊಳ್ಳೋಣ. ಕಂಟ್ರೋಲ್-C ಕಂಟ್ರೋಲ್-V ಕಾಪಿ ಮಾಡ್ಕೋತೀನಿ. ಮತ್ತೆ ಏನ್ ಮಾಡೋಣ, ಈ ಕಡೆ ತಗೊಂಡ್ ಬರೋಣ. ಇದರ ಮುಖ ಈ ಕಡೆ ರೊಟೇಷನ್ ಆಗ್ಬೇಕು. ಅವಾಗ ಇಲ್ಲಿಂದ ರೊಟೇಷನ್ ಅನ್ನೋದು ಸಿಗುತ್ತೆ. ಫಾರ್ಮೆಟ್ ಅಲ್ಲಿ ಹೋಗಿ ರೊಟೇಷನ್ ಅಲ್ಲಿ ಫಿಲ್ ಹಾರಿಜಾಂಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಈ ಕಡೆ ತಿರುಗಿ ಬಿಡ್ತದೆ. ಆಮೇಲೆ ನೀವು ಕರೆಕ್ಟ್ ಆಗಿ ಮತ್ತೆ ಇದನ್ನ ಈ ರೀತಿಯಾಗಿ ಇಟ್ಕೋಬಹುದು. ಮತ್ತೆ ನಾನು ಕೆಳಗಡೆ ಇನ್ನೊಂದು ಬೇಕು ಸರ್ ಅಂದ್ರೆ ಕಂಟ್ರೋಲ್-C ಕಂಟ್ರೋಲ್-V ಮಾಡ್ಕೋರಿ. ಮತ್ತೆ ಕೆಳಗಡೆ ತಗೊಳ್ಳೋಣ. ಇದನ್ನ ಕೆಳಗಡೆ ತಗೊಂಡು ಮತ್ತೇನ್ ಮಾಡ್ಬೇಕು, ಇದನ್ನ ಅಂದ್ರೆ ಇದನ್ನ ಮುಖ ಕೆಳಗೆ ಆಗ್ಬೇಕು. ಅವಾಗ ಮತ್ತೆ ರೊಟೇಷನ್ ಫಿಲ್ ವರ್ಟಿಕಲ್ ಮೇಲೆ ಕ್ಲಿಕ್ ಮಾಡ್ರಿ, ಆಟೋಮೆಟಿಕ್ ಆಗಿ ಅದರ ಮುಖ ಕೆಳಗ ಹೊಳ್ಬಿಡ್ತದೆ. ತಿಳಿಯತೈತೆ ಹೇಳೋದ? ಬಹಳ ಸಿಂಪಲ್ ಆಗಿರುವಂತ ಮೆಥಡ್ ಅಲ್ಲೇ ನಾವೇನ್ ಮಾಡ್ಬೋದು, ಮದ್ವಿ ಕಾರ್ಡ್ ಅನ್ನ ಮಾಡ್ಕೋಬಹುದು, ಎನ್ವೆಲಪ್ ಅನ್ನ ಮಾಡ್ಕೋಬಹುದು, ಏನ್ ಬೇಕು ಅದನ್ನ ರೆಡಿ ಮಾಡ್ಕೋಬಹುದು. ಓಕೆ, ಇದನ್ನ ಏನ್ ಮಾಡ್ತೀನಿ, ಈ ಕಡೆ ತಗೊಂಡು ಹೋಗ್ತೀನಿ. ಕಂಟ್ರೋಲ್-C ಕಂಟ್ರೋಲ್-V ಕಾಪಿ ಪೇಸ್ಟ್ ಮಾಡ್ಕೋರಿ. ಇನ್ನೊಂದು ಡೂಪ್ಲಿಕೇಟ್ ಆಗ್ತದ, ಈ ಕಡೆ ಸರ್ಸ್ಕೊಂಬರಿ. ಅದನ್ನ ಕರೆಕ್ಟ್ ಆಗಿ ಸರ್ಸ್ಕೊಂಬರ್ತಿದ್ದಾನೆ. ಇದರ ಮುಖ ಈ ಕಡೆ ಹೋಗ್ಬೇಕು ಅಂದ್ರೆ ಟೆಕ್ಸ್ಟ್ ವಾರ್ಪಿಂಗ್ ಒಳಗೆ ಹೋಗಿ ಫಿಲ್ ಹಾರಿಜಾಂಟಲ್ ಮೇಲೆ ಕ್ಲಿಕ್ ಮಾಡ್ರಿ, ವಾಪಸ್ ಈ ಕಡೆ ತಿರುಗಿ ಬಿಡುತ್ತದೆ. ನೋಡಿ ಎಷ್ಟು ಸಿಂಪಲ್ ಆಗಿ ನಾವೇನ್ ಮಾಡ್ಬೋದು, ಮದ್ವಿ ಕಾರ್ಡನ್ನ ಡಿಸೈನಿಂಗ್ ಮಾಡ್ಕೋಬಹುದು. ಇಷ್ಟಾದ್ಮೇಲೆ ಇಲ್ಲಿ ಒಂದು ಗಣೇಶನ ವಿಗ್ರಹ ಅಥವಾ ಚಿತ್ರ ಬರಬೇಕಾಗಿದೆ ಸರ್ ಅಂದ್ರೆ ಏನ್ ಮಾಡ್ಬೋದು, ಮತ್ತೆ ಇನ್ಸರ್ಟ್ ಒಳಗೆ ಹೋಗಿ ಪಿಕ್ಚರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಹಳ ದೊಡ್ಡದೇನಿಲ್ಲ, ನೀವು ಬಹಳಷ್ಟು ಈಸಿಯಾಗಿ ಕೂಡ ರೆಡಿ ಮಾಡ್ಕೋಬಹುದು. ಎಲ್ಲಿದೆ ಗಣೇಶನ ವಿಗ್ರಹ, ಇದನ್ನು ಕೂಡ ಇದೆ, ಇದಕ್ಕೂ ಕೂಡ ಇನ್ಸರ್ಟ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇದು ಬೇಕು ಅಂದ್ರೆ ಇದಕ್ಕೂ ಕೂಡ ಇನ್ಸರ್ಟ್ ಮಾಡ್ಕೋಬಹುದು. ಇಲ್ಲ ಸರ್ ನನಗೆ ಇದು ಬೇಕಾಗಿದೆ, ಅದನ್ನು ಕೂಡ ತಗೋಬಹುದು. ನಿಮ್ಗೆ ಏನ್ ಬೇಕು ಅದನ್ನು ಕೂಡ ನೀವೇನ್ ಮಾಡ್ಬೋದು, ಡ್ರ್ಯಾಗ್ ಅಂಡ್ ಡ್ರಾಪ್ ಅಥವಾ ಇನ್ಸರ್ಟ್ ಕೂಡ ಸಂಪೂರ್ಣವಾಗಿ ಮಾಡ್ಕೋಬಹುದು. ಇನ್ಸರ್ಟ್ ಮಾಡ್ಕೋರಿ, ಆ ಒಂದು ಸಿಂಬಲ್ ಇಲ್ಲಿ ಸಂಪೂರ್ಣವಾಗಿ ಬಂದ್ಬಿಡ್ತದೆ. ಬಟ್ ಅದು ಒಳಗಡೆ ಹೋಗಿದೆ ನೋಡಿ. ಅವಾಗ ನಾನು ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಮಾಡ್ಕೋತೀನಿ. ಮೊದಲಿಗೆ ಮಾಡಿದ ನಂತರ ಅದನ್ನ ಬಿಹೈಂಡ್ ದ ಟೆಕ್ಸ್ಟ್ ಅಂದ್ರೆ ಮೇಲ್ಗಡೆನೆ ಬಂದ್ಬಿಡ್ತದೆ. ನೋಡ್ಬೋದು ಈ ಕಡೆ ಬಂದಿದೆ, ಬಟ್ ಬಹಳಷ್ಟು ಜಾಗ ಇದೆ, ಅದನ್ನ ಕ್ರಾಪ್ ಮಾಡ್ಕೊಳ್ಳೋಣ. ಅಂದ್ರೆ ವೇಸ್ಟ್ ಜಾಗ ಭಾಳ ಇದೆ. ಈ ರೀತಿಯಾಗಿ ಕ್ರಾಪ್ ಮಾಡ್ಕೊಂಡು ನಾನು ಏನ್ ಮಾಡ್ಕೋತೀನಿ, ಸ್ವಲ್ಪ ಅದೆಷ್ಟಿದೆ ಅಷ್ಟೇ ವೈಟ್ ಅನ್ನ ತಗೊಂಡ್ಬಿಡ್ತೀನಿ. ಓಕೆ, ಇಷ್ಟನ್ನೇ ತಗೊಂಡ್ಬಿಡೋಣ. ಇಷ್ಟ ಈ ರೀತಿಯಾಗಿ ಆಯ್ತು. ಇದನ್ನೇ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದನ್ನ ಮಾಡ್ಕೋಬಹುದು. ಸಣ್ಣದು ಬೇಕು ಅಂದ್ರೆ ಸಣ್ಣದು ಕೂಡ ಮಾಡ್ಕೋಬಹುದು. ಗೊತ್ತಾಗ್ತದನ್ನ ಹೇಳೋದ? ಓಕೆ, ಈ ರೀತಿಯಾಗಿ ಕೂಡ ಬಂದಿರ್ತದೆ. ಸರ್ ಈ ರೀತಿಯಾಗಿ ಬೇಡ ಸರ್, ನನಗೆ ಫೋಟೋ ಬೇರೆದ್ ಬೇಕು ಅಂದ್ರೆ ಇದನ್ನು ಡಿಲೀಟ್ ಮಾಡ್ಕೊಂಬಿಡಿ. ಮತ್ತೆ ನಾನು ಏನ್ ಮಾಡ್ತೀನಿ, ಇನ್ಸರ್ಟ್ ಒಳಗೆ ಹೋಗಿ ನಾನು ಏನ್ ಮಾಡ್ಕೊಳ್ಳೋಣ, ಪಿಕ್ಚರ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಈ ಒಂದು ಗಣೇಶನ ತಗೊಂಡು ಇನ್ಸರ್ಟ್ ಮಾಡ್ಕೋತೀನಿ. ಮತ್ತೆ ಆ ಒಂದು ಗಣೇಶನ್ ಫೋಟೋ ಬರ್ತಿದ್ದಾನೆ ಏನ್ ಮಾಡ್ಬೇಕು, ಟೆಕ್ಸ್ಟ್ ವಾರ್ಪಿಂಗ್ ಹೋಗಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಮಾಡ್ಕೊಂಡಿದ್ ಮೇಲೆನೆ ನೀವೇನ್ ಮಾಡ್ಬೇಕು, ಇದರ ಒಂದು ಅನ್ನೆಸೆಸರಿ ಜಾಗ ಏನಿದೆಯಲ್ಲ, ಇಲ್ಲಿ ವೆಬ್ಸೈಟ್ ಲಿಂಕ್ ಇದೆ, ಅದನ್ನು ಹೋಗ್ಬೇಕು. ನನಗೆ ಬರಬಾರ್ದು ಅಂದ್ರೆ ಕ್ರಾಪ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಈ ರೀತಿಯಾಗಿ ಕ್ರಾಪ್ ಅನ್ನ ಮಾಡ್ಕೋಬಹುದು. ಗೊತ್ತಾಗ್ತದೆ ಹೇಳೋದು? ಈ ರೀತಿಯಾಗಿ ಸಂಪೂರ್ಣವಾಗಿ ಕ್ರಾಪ್ ಅನ್ನು ಮಾಡ್ಕೊಂಡ್ಬಿಟ್ರಿ. ಸಂಪೂರ್ಣವಾಗಿ ಕ್ರಾಪ್ ಆಯ್ತಾ, ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ನಿಮ್ಗೆ ಎಲ್ಲಿ ಬೇಕು ಅದನ್ನ ಅಡ್ಜಸ್ಟ್ಮೆಂಟ್ ಅನ್ನ ನೀವು ಮಾಡ್ಕೋಬಹುದು. ಬಟ್ ಇದು ಹೂವಿನ ಹಿಂದ್ಗಡೆ ಹೋಗ್ಬೇಕು ಅಂದ್ರೆ ಸೆಂಡ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ರಿ, ಹೋಗ್ಬಿಟ್ಟಿರ್ತದೆ, ಅದ್ರ ಹಿಂದೆ ಹೋಗ್ತದೆ. ಸೆಂಡ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದಾಗೂ ಬಹಳ ದೂರ ಆಯ್ತು. ಸೆಂಡ್ ಟು ಫ್ರಂಟ್ ಮಾಡ್ಕೊಳ್ಳೋಣ, ಮೇಲ್ಗಡೆನೆ ಬರಲಿ, ಸ್ವಲ್ಪ ಇದನ್ನ ಸಣ್ಣ ಮಾಡ್ಕೊಳ್ಳೋಣ. ಓಕೆ, ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಇದನ್ನ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೋಬಹುದು. ತಿಳಿಯತ್ತನ್ನ ಹೇಳೋದ? ಇಲ್ಲಿ ಇಟ್ಕೋರಿ ಅಥವಾ ಇಲ್ಲಿ ಇಟ್ಕೋರಿ, ಎಲ್ಲಿ ಬೇಕಲ್ಲಿ ಗಣೇಶನ ವಿಗ್ರಹವನ್ನ ಇಟ್ಕೋಬಹುದು. ಇಲ್ಲಿ ಕನ್ನಡದಲ್ಲಿ ಹುಡುಗನ ಮತ್ತೆ ಹುಡುಗಿ ಹೆಸರು ಬರಿಬೇಕಾಗಿದೆ ಸರ್, ಹೆಂಗ್ ಬರೆಯೋದು ಅಂದ್ರೆ ನೀವು ಇಲ್ಲಿಂದ ನುಡಿಯಲ್ಲಿ ನೀವೇನ್ ಮಾಡ್ಬೋದು, ನುಡಿ ಡೈರೆಕ್ಟ್ ಅಂತ ಬರುತ್ತೆ, ಇಲ್ಲಿಂದ ನುಡಿ ಡೈರೆಕ್ಟ್ ಮಾಡ್ಕೋರಿ. ಓಕೆ, ಅದು ನಿಮ್ಗೆ ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದಾನು ಕೂಡ ನುಡಿ ಓಪನ್ ಮಾಡ್ಕೋಬಹುದು. ಗೊತ್ತಾಗ್ತದ? ನುಡಿ ತಂತ್ರಾಂಶ ಈಗಾಗಲೇ ಚಾಲ್ತಿಯಲ್ಲಿದೆ. ಓಕೆ, ನಾನು ನುಡಿ ಒಳಗಡೆನೆ ಇಲ್ಲೇ ಬರೆದು ಬಿಡ್ತೀನಿ. ಏನಂತ ಬರೀತೀನಿ, ಶ್ರೀ ವಿನಾಯಕ ಅಂತ ಬರೆದ್ಬಿಡಿ. ಬರೀ ವಿನಾಯಕದಷ್ಟು ಬರೆಯೋಣಪ್ಪ, ವಿನಾಯಕ ಅಂತ ನಾನು ಬರಿತೀನಿ. ವಿನಾಯಕನ ಜೊತೆ ಯಾರು ಬೇರೆ ಹೆಸರು ಯಾರಾದರೂ ನೀವು ಬರಿಬೋದು, ನಿಮ್ಗೆ ಯಾವ್ದು ಬೇಕೋ ಅದನ್ನು ಕೂಡ ಸಂಪೂರ್ಣವಾಗಿ
ಬರಿಬಹುದು. ಓಕೆ, ವಿನಾಯಕ ಆಯ್ತು. ವಿನಾಯಕನ ಹಿಂದ್ಗಡೆ ಕವಿತಾ ಅಂತ ನಾನೇನ್ ಮಾಡ್ತೀನಿ, ಕವಿತಾ ಸಂಪೂರ್ಣವಾಗಿ ವಿನಾಯಕನ ಜೊತೆ ಓಕೆ ವಿನಾಯಕ್ ಅಂತ ಬರೀತಿದ್ದಾನೆ. ಕೆಳಗಡೆ ಹುಡುಗಿ ಹೆಸರು ಕವಿತಾ ಅಂತ ನಾನು ಸುಮ್ಮನೆ ಬರ್ಬಿಡಿ. ಕವಿತಾ ಆಗಿರ್ಬೋದು ಅಥವಾ ಸುಮಿತ್ರಾ ಅಂತ ಬರೆದ್ಬಿಡ್ತೀನಿ. ಓಕೆ, ಸುಮಿತ್ರಾ ಆಗಿರ್ಬೋದು. ನಿಮ್ಗೆ ಯಾವ ಹೆಸರು ಬೇಕೋ ಆ ಹೆಸರನ್ನ ನೀವೇನು ಮಾಡ್ಬೋದು, ಸಂಪೂರ್ಣವಾಗಿ ಬರಿಬಹುದು. ಗೀತಾ ಅಂತ ಬರೆದ್ಬಿಡ್ತೀನಿ ನಾನು. ಓಕೆ, ಇಲ್ಲಿಂದ ಸಂಪೂರ್ಣವಾಗಿ ಇದನ್ನ ಕಾಪಿ ಅಥವಾ ಕಂಟ್ರೋಲ್-C ಕಾಪಿ ಮಾಡ್ಕೊಂಡ್ಬಿಡ್ರಿ, ಮಿನಿಮೈಸ್ ಮಾಡ್ಕೊರಿ. ಎಲ್ಲಿ ಹೋಗ್ಬೇಕು, ಇನ್ಸರ್ಟ್ ಒಳಗೆ ಹೋಗಿ ನಾನೇನು ಮಾಡ್ತೀನಿ, ಸೇವ್ಸ್ ಅಲ್ಲಿ ಒಂದು ಟೆಕ್ಸ್ಟ್ ಬಾರ್ಡರ್ ಸಿಗ್ತೈತಿ. ಇಲ್ಲಿಂದ ಜಸ್ಟ್ ಇದನ್ನ ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ಕೊರಿ. ಅದರ ಒಳಗೆ ಏನು ಮಾಡ್ರಿ, ಈಗ ಪೇಸ್ಟ್ ಮಾಡ್ಕೊಂಡ್ಬಿಡ್ರಿ ವಿನಾಯಕ. ಅದರ ಹೆಸರು ಚೇಂಜಸ್ ಆಗ್ಬೇಕಾ, ಸ್ಟೈಲ್ ಗಿಲ್ ಚೇಂಜಸ್ ಆಗಬೇಕು ಅಂದ್ರೆ ನೀವೇನು ಮಾಡ್ಬೋದು, ಚೇಂಜಸ್ ಅನ್ನ ಮಾಡ್ಕೋಬಹುದು. ಗೊತ್ತಾಗ್ತದ, ಬೇರೆ ಬೇರೆ ಸ್ಟೈಲ್ಸ್ ಒಳಗೂ ಕೂಡ ಇಲ್ಲಿ ಹೆಸರುಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾವ. ಕನ್ನಡದಲ್ಲಿ ತಗೊಳ್ಳೋಣ, ಬೇರೆ ಬೇರೆ ಇಷ್ಟೆಲ್ಲ ಸ್ಟೈಲ್ಸ್ಗಳು ಸಿಗ್ತಾವ, ನೋಡ್ಬೋದು ನೀವು. ಓಕೆ, ವಿನಾಯಕ ಅಂತ ಇರ್ಲಿ, ಇದೇ ಇರ್ಲಿ. ಓಕೆ, ಇದನ್ನೇ ಆಯ್ತು. ಇದರ ಹೆಸರು ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ ಸೈಜ್ ಅಂದ್ರೆ ನೀವು ಇದರ ಮೇಲೆ ದೊಡ್ಡ ಮಾಡ್ಬೋದು. ಅಕ್ಷರ ಫಾಂಟ್ ಕಲರ್ ಚೇಂಜಸ್ ಮಾಡ್ಬೋದು. ಸರಿ, ಮೇಲ್ಗಡೆ ಲೈನ್ ಕಾಣಿಸ್ತಾ ಇದೆ, ಲೈನ್ಸ್ ಕಾಣಿಸ್ಬಾರ್ದು ಅಂದ್ರೆ ಫಾರ್ಮೆಟ್ ಒಳಗೆ ಹೋಗಿ ಸೇಪ್ ಔಟ್ಲೈನ್ ಮೇಲೆ ಕ್ಲಿಕ್ ಮಾಡ್ರಿ. ಇದನ್ನ ನೋ ಔಟ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗ್ಬಿಡ್ತದೆ. ನೆಕ್ಸ್ಟ್ ಅದ್ರ ಕೆಳಗಡೆ ಹುಡುಗಿ ಹೆಸರು ಬರಬೇಕಲ್ಲ, ಗೀತಾ ಶ್ರೀ ಅಂತ ನಾನು ಮಾಡ್ಕೋತೀನಿ, ಅಥವಾ ಗೀತಾ ಅಷ್ಟೇ ಮಾಡ್ಕೊಳ್ಳೋಣ. ಕಂಟ್ರೋಲ್-X ಮಾಡ್ಕೋತೀನಿ. ಮತ್ತೆ ಇನ್ಸರ್ಟ್ ಒಳಗೆ ಹೋಗಿ ಟೆಕ್ಸ್ಟ್ ವಾರ್ಫ್ ಒಳಗೆ ಹೋಗಿ ಮತ್ತೆ ಇದನ್ನೇ ಬಾಕ್ಸ್ ತಗೊಂಡು ನೀವೇನು ಮಾಡ್ಬೋದು, ಆ ಒಂದು ಬಾಕ್ಸ್ ಅಲ್ಲಿ ಹುಡುಗಿ ಹೆಸರನ್ನ ಬರ್ದು ಬಿಡ್ಬೋದು. ಅದರದ ಹೆಸರಾಗಿರ್ಬೋದು, ಸೈಜ್ ಆಗಿರ್ಬೋದು, ಮತ್ತೆ ಸ್ಟೈಲ್ಸ್ ಆಗಿರ್ಬೋದು. ನೀವು ಯಾವ ಸ್ಟೈಲ್ಸ್ ಅಲ್ಲಿ ಬೇಕೋ ಆ ಸ್ಟೈಲ್ಸ್ ಅಲ್ಲಿ ಕೂಡ ಇಟ್ಕೊಂಡು ಮತ್ತೆ ಕಲರ್ ಯಾವ್ದು ಬೇಕೋ ಆ ಒಂದು ಕಲರ್ ಅನ್ನ ನೀವು ಚೇಂಜಸ್ ಅನ್ನ ಮಾಡ್ಕೋಬಹುದು. ಗೊತ್ತಾಗ್ತದನ್ನ ಹೇಳೋದ? ಓಕೆ, ಈ ರೀತಿಯಾಗಿ ನೀವು ಚೇಂಜಸ್ ಅನ್ನ ಮಾಡ್ಕೋಬಹುದು. ಸರ್ ಸೇಮ್ ಕಲರ್ ಇರಲಿ ಅಂದ್ರೆ ನೀವೇನ್ ಮಾಡ್ಬೋದು, ಸೇಮ್ ಕಲರ್ ಈ ರೀತಿಯಾಗಿ ಇಟ್ಕೋಬಹುದು. ಮತ್ತೆ ಇದರದ್ದು ಕೂಡ ಔಟ್ಲೈನ್ ಬಾರ್ಡರ್ ಇರಬಾರ್ದು ಅಂದ್ರೆ ನೀವೇನ್ ಸೆಲೆಕ್ಷನ್ ಮಾಡ್ಕೊರಿ, ಫಾರ್ಮೆಟ್ ಒಳಗೆ ಹೋಗ್ರಿ, ಇಲ್ಲಿಂದ ಸೇಪ್ ಔಟ್ಲೈನ್ ಮೇಲೆ ಕ್ಲಿಕ್ ಮಾಡಿ ನೋ ಔಟ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೊರಿ, ಆಟೋಮೆಟಿಕ್ ಆಗಿ ಹೋಗ್ಬಿಡ್ತದ. ತಿಳಿಯತ್ತ ಹೇಳೋದ? ಬಹಳ ಸಿಂಪಲ್ ಆಗಿದೆ. ನೀವೇ ಯೋಚನೆ ಮಾಡಿ ಡಿಸೈನ್ ಮಾಡಬೇಕಿಲ್ಲ, ಸುಮ್ಮನೆ ಹೆಂಗ್ ಬೇಕು ಹಂಗ್ ಮಾಡಿದ್ರೆ ನಡೆಯುವುದಿಲ್ಲ. ಗೊತ್ತಾಗ್ತದ? ನೆಕ್ಸ್ಟ್ ಇದರ ಕೆಳಗ ಎರಡು ಕೈ ಹಿಡಿದಿದ್ದ ಸಿಂಬಾಲ್ ಬೇಕ್ರಿ ಸರ್ ಅಂದ್ರೆ ಇನ್ಸರ್ಟ್ ಒಳಗೆ ಹೋಗ್ರಿ, ಪಿಕ್ಚರ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಈ ರೀತಿಯಾಗಿ ಎರಡು ಕೈ ಇರುವಂತದನ್ನ ಇನ್ಸರ್ಟ್ ಮಾಡ್ಕೊರಿ. ಆ ಎರಡು ಕೈಗಳನ್ನ ನಾವು ಟೆಕ್ಸ್ಟ್ ವಾರ್ಫಿಂಗ್ ಒಳಗೆ ಹೋಗಿ ನಾನು ಸೆಲೆಕ್ಷನ್ ಮಾಡ್ಕೊಂಡು, ಸಾರಿ ಟೆಕ್ಸ್ಟ್ ವಾರ್ಫಿಂಗ್ ಫ್ರೀ ಆಗಿದೆಯಾ ಒಂದ್ಸಾರಿ ನೋಡೋಣ. ಸಾರಿ, ಅದರ ಮೇಲೆ ಬಂದಿದೆ. ಕಂಟ್ರೋಲ್-Z ಮಾಡ್ಕೊಳ್ಳೋಣ. ವಾಪಸ್ ಮತ್ತೊಮ್ಮೆ ಸೆಲೆಕ್ಷನ್ ಬ್ಯಾಕ್ ಮಾಡ್ಕೊಂಡು ಇನ್ಸರ್ಟ್ ಪಿಕ್ಚರ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿಂದ ನೀವೇನ್ ಮಾಡಬೇಕು, ಹ್ಯಾಂಡ್ ಸೆಲೆಕ್ಷನ್ ಮಾಡ್ಕೊಂಡು ಓಪನ್ ಮಾಡ್ಕೊರಿ, ಬರ್ತದ. ಟೆಕ್ಸ್ಟ್ ವಾರ್ಮಿಗಳಿಗೆ ಹೋಗಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಮಾಡ್ಕೊರಿ. ಮತ್ತೆ ಇದನ್ನೇ ನೀವೇನ್ ಮಾಡ್ಬೋದು, ಈಗ ಸಣ್ಣ ಮಾಡ್ಕೊಂಡು ಸೀದಾ ತಂದು ಇಲ್ಲಿ ಇಟ್ಬಿಡ್ಬೋದು. ಸ್ವಲ್ಪ ರೊಟೇಷನ್ ಬೇಕು ಅಂದ್ರೆ ನೀವೇನ್ ಮಾಡ್ಬೋದು, ಈ ರೀತಿಯಾಗಿ ರೊಟೇಷನ್ ಕೂಡ ಇಟ್ಕೋಬಹುದು. ಗೊತ್ತಾಗ್ತದ? ಇಲ್ಲಿ ನೋಡ್ರಿ, ಮ್ಯಾಲ ವಿನಾಯಕ, ಹುಡುಗಿ ಹೆಸರು ಹುಡುಗನ ಹೆಸರು ಉಲ್ಟಾ ಆಗಿದೆ. ಇದನ್ನ ರೊಟೇಷನ್ ಮಾಡ್ಕೋಬಹುದಾ? ಫಾರ್ಮೆಟ್ ಒಳಗೆ ಹೋಗಿ ರೊಟೇಷನ್ ಈ ರೀತಿಯಾಗಿ ಕೂಡ ಇಟ್ಕೋಬಹುದು. ಯಾಕಂದ್ರೆ ಮ್ಯಾಲ ಹುಡುಗ ಅದಾನ, ಕೆಳಗೆ ಹುಡುಗಿ ಅದ. ಹುಡುಗಿ ಈ ರೀತಿಯಾಗಿ ಬರ್ಬೇಕು. ಈ ರೀತಿಯಾಗಿ ನೀವೇನ್ ಮಾಡ್ಬೋದು, ಹೆಸರನ್ನ ಈ ರೀತಿಯಾಗಿ ಇಟ್ಕೋಬಹುದು. ಗೊತ್ತಾಗ್ತದ? ಹುಡುಗನ ಹುಡುಗಿ ಹೆಸರು ಬತ್ತು. ಮತ್ತೆ ಏನಾದ್ರೂ ಮತ್ತೆ ಬರಿಬೇಕಾಗಿದೆಯಾ, ಏನ್ ಬೇಕಾದೆಲ್ಲವನ್ನು ಕೂಡ ನೀವೇನ್ ಮಾಡ್ಬೋದು, ಸಂಪೂರ್ಣವಾಗಿ ಮತ್ತೆ ಸುಸಜ್ಜಿತವಾಗಿ ಇಲ್ಲಿಂದ ಟೈಪ್ ಮಾಡ್ತಾ ಹೋದ್ರೆ ಸಾಕು, ಆರಾಮ್ ಸರಿ ನೀವೇನ್ ಮಾಡ್ಬೋದು, ಈಸಿಯಾಗಿ ಬರಿತಾ ಹೋಗ್ಬೋದು. ಮತ್ತೇನ್ ಮಾಡ್ಬೇಕಾಗಿದೆ, ಮತ್ತೆ ನಿಮ್ ಮನಸ್ಸೊಳಗೆ ಯಾವ ರೀತಿಯಾಗಿ ಡಿಸೈನ್ ಮಾಡಬೇಕು ಆ ರೀತಿಯ ಶುಭ ವಿವಾಹ ಅಥವಾ ಇಲ್ಲೊಂದು ಬಾರ್ಡರ್ ಬರಿಬೇಕಾಗಿದೆ ಸರ್, ಇಲ್ಲಿ ನಿಮ್ಮ ಹೆಸರುಗಳನ್ನ ಬರಿಬೇಕಾಗಿದೆ, ಗೆ ಅಂತೇಳಿ ಏನ್ ಬೇಕು ಅದೆಲ್ಲವನ್ನು ಕೂಡ ನೀವೇನ್ ಮಾಡ್ಬೋದು, ಬರೆಯಬಹುದು. ಇನ್ಸರ್ಟ್ ಒಳಗೆ ಹೋಗಿ ಇನ್ನೊಂದು ಫಾರ್ಮೆಟ್ ಬೇಕು ಅಂದ್ರೆ ಇದನ್ನ ತಗೋರಿ, ಇನ್ಸರ್ಟ್ ಮಾಡ್ಕೊರಿ, ಆ ಒಂದು ಬಾಕ್ಸ್ ಅನ್ನ ನೀವು ಇಲ್ಲಿ ಇಟ್ಕೊಂಡ್ಬಿಡ್ಬೋದು. ಗೊತ್ತಾಗ್ತದ? ದೊಡ್ಡದಾಗಿದೆ. ಅವಾಗ ನೀವೇನ್ ಮಾಡ್ಬೇಕು, ಅದಕ್ಕೆ ನಾವು ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ, ಯಾಕಂದ್ರೆ ಬಹಳಷ್ಟು ದೊಡ್ಡ ಸೈಜ್ ಒಳಗೆ ಬಂದ್ಬಿಟ್ಟಿದೆ ಅದು. ಹೌದಾ? ಅವಾಗ ನಾನೇನ್ ಮಾಡ್ತೀನಿ, ಅದನ್ನ ಸೈಜ್ ದೊಡ್ಡದಾಗಿ ಬಂದಿರೋದ್ರಿಂದ ಅದನ್ನ ಟೆಕ್ಸ್ಟ್ ವಾರ್ಪಿಂಗ್ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ, ಫ್ರೀ ಆಗಲಿ. ಓಕೆ, ಆಗಿದ್ದ ನಂತರ ಫ್ರೀ ಆದ ನಂತರ ಅದು ಆಟೋಮೆಟಿಕ್ ನಮಗೆ ಗೊತ್ತಾಗುತ್ತೆ ಫ್ರೀ ಆಗಿದೆ ಇಲ್ಲ ಅಂತೇಳಿ. ಯಾಕಂದ್ರೆ ಅದು ಆಟೋಮೆಟಿಕ್ ಬಂದು ಪೇಜಿಗೆ ಅಟ್ಯಾಚ್ಮೆಂಟ್ ಆಗಿರ್ತದೆ. ಹಾಗಾಗಿ ನೀವೇನ್ ಮಾಡ್ಕೋಬೇಕು, ಅದಕ್ಕೆ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಮಾಡ್ಕೊಂಡೆ ಅಂದ್ರೆ ಫ್ರೀ ಆಗಿರ್ತದೆ. ಹಾಗಾಗಿ ಅದನ್ನ ಫ್ರೀ ಮಾಡ್ಕೊಂಡು ತಂದು ಇಟ್ಕೋಬೇಕು ನೀವು. ಓಕೆ, ಇದನ್ನ ನಾನು ಈ ಕಡೆ ಮತ್ತೆ ಜಕ್ಕೋತೀನಿ ವಾಪಸ್. ಬಹಳ ಸಿಂಪಲ್ ಆಗಿದೆ, ನಿಮ್ಗೆ ಹೆಂಗ್ ಬೇಕು ಆ ರೀತಿಯಾಗಿ ನೀವೇನ್ ಮಾಡ್ಬೋದು, ಡಿಸೈನ್ಸ್ ಆಗಿರ್ಬೋದು ಅಥವಾ ಆ ಒಂದು ಮದ್ವೆ ಕಾರ್ಡನ್ನ ನೀವು ಅತ್ಯಂತ ಸುಲಭವಾಗಿ ಮತ್ತೆ ಸರಳವಾಗಿ ಮಾಡ್ಕೋಬಹುದು. ತಿಳಿಯತ್ತ ಹೇಳೋದ? ಓಕೆ, ಮತ್ತೆ ನಿಮ್ಗೆ ಏನ್ ಬೇಕು, ಕ್ಲಿಪ್ ಆರ್ಟ್ ಅನ್ನ ತಗೊಳ್ಳೋದು, ಅದರಲ್ಲಿ ಕಲರ್ ಹಾಕೊಳ್ಳೋದು, ನೀವು ಕೆಲಸವನ್ನ ಮಾಡ್ತಾ ಹೋದ್ರೆ ಅತ್ಯಂತ ಸರಳವಾಗಿ ಕೆಲಸ ಮಾಡಿಕೊಂಡು ನೀವು ಪ್ರಿಂಟ್ ಅನ್ನ ತಗೋಬಹುದು. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ನಾನೇನ್ ಮಾಡ್ತೀನಿ, ಇಷ್ಟನ್ನ ಇಟ್ಕೊಂಡ್ಬಿಡ್ತೀನಿ. ಇಟ್ಕೊಂಡು ಏನ್ ಮಾಡ್ಕೋತೀನಿ ಅಂದ್ರೆ ಇದರಲ್ಲಿ ಡಿಸೈನಿಂಗ್ ಮಾಡ್ಲಿಕ್ಕೆ ಅಥವಾ ಮತ್ತೆ ಬರೀಲಿಕ್ಕೆ ಶುರು ಮಾಡ್ತೀನಿ. ಇದ್ರೊಳಗೆ ಬರಿಬೇಕಲ್ಲ ಸರ್ ಅಂದ್ರೆ ಇನ್ಸರ್ಟ್ ಒಳಗೆ ಹೋಗ್ಬೇಕು, ಮತ್ತೆ ಇಲ್ಲಿಂದ ಸೇಪ್ಸ್ ತಗೋಬೇಕು, ಇಲ್ಲಿಂದ ಕ್ಯಾರೆಕ್ಟರ್ ತಗೋಬೇಕು,
ಇದರಲ್ಲಿ ನಿಮ್ಗೆ ಏನ್ ಬೇಕು, ವಿವಾಹ ದಿನಾಂಕ, ಸ್ಥಳ ಆಗಿರ್ಬೋದು, ಏನ್ ಬೇಕು ಎಲ್ಲವನ್ನು ಕೂಡ ನೀವೇನ್ ಮಾಡ್ಬೋದು ಇಲ್ಲಿಂದ ಬರೆಯಬಹುದು. ಗೊತ್ತಾಗ್ತದ ಹೇಳೋದ? ಈ ರೀತಿಯಾಗಿ ಟೈಪ್ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಏನ್ ಬೇಕಾಗಿದೆಯಲ್ಲ ಅದೆಲ್ಲವನ್ನು ಕೂಡ ಇದರಲ್ಲಿ ಬರೆದು ಕೆಲಸವನ್ನ ಮಾಡ್ಕೋಬಹುದು. ಡಿಸೈನ್ಸ್ ಆಗಿರ್ಬೋದು, ಗೆ ಅಂತ ಬರಿಬೇಕಾಗಿದೆ. ಇನ್ಸರ್ಟ್ ಒಳಗೆ ಹೋಗ್ರಿ, ಇಲ್ಲಿಂದ ಏನ್ ಬರಿಬೇಕಾಗಿದೆ ಆ ಒಂದು ವಿಷಯವನ್ನ ಟೈಪ್ ಮಾಡ್ಕೋರಿ, ಇಷ್ಟು ಸೆಲೆಕ್ಷನ್ ಮಾಡ್ಕೋರಿ. ಅದರಲ್ಲಿ ಕನ್ನಡದೊಳಗೆ ಬರಿಬೇಕಾಗಿತ್ತು ಅಂದ್ರೆ ಕನ್ನಡದೊಳಗೂ ಕೂಡ ನೀವೇನ್ ಮಾಡ್ಬೋದು ನೋಡಿ, ಡೈರೆಕ್ಟ್ ಅನ್ನ ಮಾಡ್ಕೊಂಡು ಇಲ್ಲಿಂದ ಹೋಮ್ ಒಳಗೆ ಹೋಗಿ ಅಕ್ಷರವನ್ನ ನಾವೇನ್ ಮಾಡ್ಬೇಕು, ನುಡಿ ಅಕ್ಷರವನ್ನ ತಗೊಂಡು ಏನ್ ಮಾಡೋಣ, ಇಲ್ಲಿಂದ ಗೆ ಅಂತ ಬರೆದು ಅಥವಾ ಶ್ರೀ ಇವರಿಂದ ಅಂತ ಬರಿಬಹುದು. ಇವರಿಂದ ಅಥವಾ ನೀವರಿಂದ, ಅಲ್ಲಿ ಕಾರ್ಡ್ ಒಳಗೆ ಏನಿರ್ತದ ಅದನ್ನ ನೀವೇನ್ ಮಾಡ್ಬೋದು, ಇವರಿಂದ, ಇವರ ಮಮತೆ ಕರೆ ಓಲೆ, ಓಕೆ, ಇವರಿಂದ ಯಾರು ಮದುವೆ ಮಾಡ್ತಾ ಇದಾರೆ ಅವ್ರ ಹೆಸರಾಗಿರ್ಬೋದು ಎಲ್ಲವನ್ನು ಕೂಡ ನೀವೇನ್ ಮಾಡ್ಬೋದು ಇದರಲ್ಲಿ ಟೈಪ್ ಮಾಡ್ತಾ ಒಂದು ಕಾರ್ಡನ್ನ ರೆಡಿ ಮಾಡ್ಕೋಬಹುದು. ಓಕೆ, ಇದನ್ನ ಮೇಲ್ಗಡೆ ಬೇಕು ಸರ್ ಅಂದ್ರೆ ಮೇಲ್ಗಡೆ ಇನ್ನೂ ಸ್ವಲ್ಪ ಸಣ್ಣ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಸೈಜ್ ಏನ್ ಮಾಡ್ಕೋಬಹುದು, ನೀವು ಸಣ್ಣ ಮಾಡ್ಕೊಂಡು ಅದ್ರೊಳಗೆ ಏನ್ ವಿಷಯವನ್ನ ಟೈಪ್ ಮಾಡಬೇಕಾಗಿದೆ ಆ ಒಂದು ವಿಷಯವನ್ನ ನೀವೇನ್ ಮಾಡಬಹುದು ಟೈಪ್ ಮಾಡಿ ಇಟ್ಕೋಬಹುದು. ಗೊತ್ತಾಗ್ತದೆ? ಬಟ್ ಸಿಂಪಲ್ ಇದರಲ್ಲಿ ಒಂದು ತಿಳ್ಕೋಬೇಕು, ನೀವೇನು ಇವು ಡಿಸೈನ್ಸ್ ಗಳನ್ನ, ಕ್ಲಿಪ್ ಆರ್ಟ್ ಗಳನ್ನ ಇಡ್ತಿರಲ್ಲ ಅದನ್ನೇ ನಿಮ್ಮ ಒಂದು ಕಾರ್ಡಿಗೆ ಚೆನ್ನಾಗಿ ಮಾಡ್ಲಿಕ್ಕೆ ಕಾಣಿಸ್ಕೊಡ್ತದ. ನೀವು ಕ್ಲಿಪ್ ಆರ್ಟ್ ಅನ್ನ ಇಡ್ಲಿಲ್ಲ ಅಂದ್ರೆ ನಿಮ್ ಕಾರ್ಡ್ ಅಲ್ಲಿ ಸರಿ ಕಾಣಿಸುವುದಿಲ್ಲ. ತಿಳಿಯತ್ತ ಹೇಳೋದ? ಓಕೆ, ಮತ್ತೆ ಈ ರೀತಿಯಾಗಿ ಬೇಕು ಅಂದ್ರೆ ಇಟ್ಕೋಬಹುದು. ಇದು ಬಾಕ್ಸ್ ಬ್ಯಾಡ್ ಅಂದ್ರೆ ಈ ಒಂದು ಬಾಕ್ಸಿಗೆ ನೀವೇನ್ ಮಾಡ್ಬೋದು, ಡಿಲೀಟ್ ಕೂಡ ಮಾಡ್ಕೊಂಡ್ಬಿಡ್ಬೋದು. ನಾನು ಏನ್ ಮಾಡ್ತೀನಿ, ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಗೊತ್ತಾಗ್ತದ? ಮತ್ತೆ ಇಲ್ಲಿ ಬೇರೆ ಬೇರೆ ಡಿಸೈನ್ಸ್ ಬರಬೇಕಾಗಿದೆ ಸರ್, ಇದನ್ನ ಡಿಲೀಟ್ ಮಾಡ್ಕೊಳ್ಳೋಣ. ಓಕೆ, ಮತ್ತೆ ಇಲ್ಲಿ ನನಗೆ ಬೇರೆ ಒಂದು ಡಿಸೈನ್ಸ್ ತಗೋಬೇಕಾಗಿದೆ ಅಂದ್ರೆ ಇನ್ಸರ್ಟ್ ಒಳಗೆ ಹೋಗ್ಬೇಕು, ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಮತ್ತೇನ್ ತಗೋಬೇಕಾಗಿದೆ ಅದನ್ನ ನೀವೇನ್ ಮಾಡ್ಬೋದು, ಈ ರೀತಿಯಾಗಿರುವಂತದ್ದು ತಗೋಬೇಕಾಗಿತ್ತು ಅಂದ್ರೆ ಇನ್ಸರ್ಟ್ ಮಾಡ್ಕೊರಿ, ಅದನ್ನು ಕೂಡ ಸಂಪೂರ್ಣವಾಗಿ ಬಂದ್ಬಿಡ್ತದೆ. ನೋಡ್ರಿ ಬತ್ತಾ, ಇದಕ್ಕೂ ಕೂಡ ಟೆಕ್ಸ್ಟ್ ವಾರ್ಪಿಂಗ್ ಒಳಗೆ ಹೋಗಿ ಇನ್ಫ್ರಂಟ್ ಆಫ್ ಟೆಕ್ಸ್ಟ್ ಮಾಡ್ಕೊಂಡೆ ನೀವು ಇದನ್ನ ಸಣ್ಣದಾಗಿ ಮಾಡ್ಕೊಂಡು ಕೆಳಗಡೆ ಇಟ್ಕೋಬಹುದು. ಓಕೆ, ಈ ರೀತಿಯಾಗಿ ಸಣ್ಣದಾಗಿ ಮಾಡ್ಕೊಂಡು ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಇದನ್ನ ಸಿಂಬಲ್ ಅನ್ನ ನೀವೇನ್ ಮಾಡ್ಬೋದು ಈ ರೀತಿಯಾಗಿ ಇಟ್ಕೊಂಡು ಡಿಸೈನ್ಸ್ ಕೂಡ ನೀವು ಮಾಡ್ಬೋದು. ಇಲ್ಲಿ ಅದರ ಡೇಟ್ ಆಗಿರ್ಬೋದು, ಮದುವೆ ಯಾವಾಗಿದೆ, ಯಾರಿಂದ ಏನಿದೆ ಅನ್ನೋದನ್ನ ನೀವು ಸಂಪೂರ್ಣವಾಗಿ ಬರೆದು ಕೂಡ ನೀವೇನ್ ಮಾಡ್ಬೋದು ಡಿಸೈನ್ಸ್ ಅನ್ನ ಮಾಡ್ಕೋಬಹುದು. ಮತ್ತೆ ಇದಕ್ಕೆ ಸೇವ್ ಮಾಡಬೇಕಾಗಿತ್ತು ಅಂದ್ರೆ ಫೈಲ್ ಒಳಗೆ ಹೋಗಿ ಸೇವ್ ಮಾಡ್ಕೋಬಹುದು ಅಥವಾ ಡೈರೆಕ್ಟ್ ಆಗಿ ಪ್ರಿಂಟ್ ಕೂಡ ನೀವು ಇದನ್ನ ಕೊಡಬಹುದು. ಬಟ್ ಯಾವ ರೀತಿಯಾಗಿ ಮಾಡಬಹುದು ಅನ್ನುವಂತ ಒಂದು ಐಡಿಯಾ ಈಗ ಸ್ವಲ್ಪ ಬಂದಿರತ್ತೆ, ಹೌದಾ? ಜೊತೆಗೆ ಇಷ್ಟು ಮಾಡುವಂತದನ್ನ ಕಲೀರಿ. ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಇದನ್ನ ಯಾವ ರೀತಿಯಾಗಿ ನಾವು ಕಂಪ್ಲೀಟ್ ಮಾಡಬಹುದು, ಕಲರಿಂಗ್ ಆಗಿರಬಹುದು ಮತ್ತೆ ಇನ್ನಿತರ ಎಡಿಟಿಂಗ್ ಅನ್ನ ಯಾವ ರೀತಿಯಾಗಿ ಮಾಡಬಹುದು ಅನ್ನುವಂಥದ್ದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಸ್ಕೊಳ್ಳಿಕ್ಕೆ ಬರ್ತಾ ಇದ್ದೇನೆ. ಯಾಕೆಂದ್ರೆ ಒಮ್ಮೆದಲ್ಲಿಗೆ ನಾವು ಹೆವಿ ಹೇಳ್ಬಿಟ್ಟೆ ಅಂದ್ರೆ ನಿಮ್ಗೂ ಕೂಡ ಕನ್ಫ್ಯೂಸ್ ಆಗ್ಬಿಡುತ್ತೆ, ಯಾವ್ದನ್ನ ಯಾವ ರೀತಿಯಾಗಿ ತಗೊಂಡೋದ್ರು ಹೆಂಗ್ ಮಾಡಿದ್ರು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಇಷ್ಟನ್ನ ಕಲ್ಕೋರಿ. ಮುಂದಿನ ವಿಡಿಯೋದಲ್ಲಿ ಇದರ ಒಂದು ಮುಂದಿನ ಭಾಗ ತಗೊಂಡು ಇದನ್ನ ಕಂಪ್ಲೀಟ್ ಆಗಿ ಹೇಳ್ಕೊಳ್ಳಿಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಂಡ್ ಬರ್ತಾ ಇದ್ದೇನೆ. ಜೊತೆಗೆ ಇಲ್ಲಿವರೆಗೂ ಕೂಡ ವಿಡಿಯೋ ನೋಡಿ ಕಲ್ತಿದ್ರೆ ಅನ್ಕೋತಾ ಇದ್ದೇನೆ. ಮುಂದಿನ ವಿಡಿಯೋ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.